ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಓಹೋ, ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರೆ ನಿಮ್ಗೆ. ಲವ್ ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮಣ್ಣು ಯಾವನು ತಪ್ಸಕ್ಕಾಗಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಸೋಲ್ಸ್ ಕನ್ನಡ ಲಾಗ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಪಯಣ ದೇವರ ಕಡೆಗೆ ಅಂದರೆ ದೇವಸ್ಥಾನದ ಕಡೆಗೆ ಹೊರಟ್ವಿ. ಅರ್ಲಿ ಮಾರ್ನಿಂಗ್ 6 o'clock ಹಾಗೆ ದೇವಸ್ಥಾನ ಯಾವಾಗಲಾಯ್ತು ನೆಲಮಂಗಲ ಕಡೆ ಹೋಗ್ಬೇಕು ಅಂದರೆ ಈ ಆಂಜನೇಯ ಟೆಂಪಲ್ ನೋಡ್ತಾ ಇರ್ತೀನಿ, ಬಟ್ ಹೋಗಕ್ಕೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಹೋಗ್ಬೇಕು. ಆಮೇಲೆ ನೆಲಮಂಗಲ ಲೆಫ್ಟ್ ಕಟ್ ಆಯಿತು ಅಂದರೆ ಕುಣಿಗಲ್ ರೂಟ್ ಕಡೆ ನಾವು ಹೊರಡ್ಬೇಕಾಗಿರೋದು ನಮ್ಮ ದೇವಸ್ಥಾನಕ್ಕೆ. ಸೊ ಅಲ್ಲಿ ಒಂದು ಕಾಫಿ ಬ್ರೇಕ್ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಕಾಫಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಅದನ್ನೇ ನೋಡ್ತಾ ಇದ್ದೆ, ಆದಷ್ಟು ಬೇಗ ಕುಡಿಯೋಣ ಅಂತ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಚಳಿಗೆ ಕಾಫಿ ಕುಡಿಬೇಕು ಅನ್ಸುತ್ತಲ್ಲ, ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಆ ಥರ ನಾವು ಮನೆಗೆ ಮಾಡೋಕೆ ಹೋಯ್ತು ಅಂದರೆ ಈ ಥರ ಫುಲ್ ಚೆಲ್ಲಬೇಕಾಗುತ್ತೆ ಅಷ್ಟೇ. ಆ್ಯಕ್ಚುಲಿ ಅವರು ಕೂಡ ಒಂದು ಸ್ವಲ್ಪ ಚೆಲ್ತಾ ಇದ್ರು. ಹೇಳ್ತಾ ಇರೋದು ಈ ಥರ ಟ್ರೈ ಮಾಡೋಕೆ ಹೋಯ್ತು ಅಂದರೆ ಅಂದರೆ ಯಾವಾಗಲೂ ಮಾಡೋರಿಗೆ ಕಾಮನ್ ಆಗಿ ಮಾಡೋರಿಗೆ ಈಸಿ ಇರುತ್ತೆ, ಹಂಗೆ ಕಾಫಿನ ಎತ್ತಿ ಹಾಕೋದು ಲೋಟಕ್ಕೆಲ್ಲ. ಇನ್ನೇನು ಆಲ್ಮೋಸ್ಟ್ ಪ್ರಿಪೇರ್ ಆಗ್ತಾ ಇದೆ. ಕಾಫಿ ಪೌಡರ್ನೂ ಹಾಕಿದ್ರು. ಆ್ಯಕ್ಚುಲಿ ಮನೇಲಿ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಲಾಗ್ ಮಾಡ್ತಾರಲ್ಲ, ಆ ಥರ ಹೇಳ್ತಾ ಇದ್ದೀನಿ. ಮಾಡ್ತಾ ಇರೋದು ಅವರು, ಬಟ್ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ. ನಾನು ತುಂಬ ಕಾಫಿ ಅಂದರೆ ಸಖತ್ತು ಇಷ್ಟಪಡ್ತೀನಿ ದ್ಯಾನ್ ಟೀ ಅಷ್ಟು ಏನು ಕುಡಿದ್ರೆ ಅಷ್ಟು ರಿಲ್ಯಾಕ್ಸ್ಡ್ ಆಗಲ್ಲ. ಟೀ ಲವರ್ಸು ಇರ್ತೀರ, ಹೌದು, ಬಟ್ ಅದು ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ನನಗೆ ತುಂಬ ಅಂದರೆ ತುಂಬ ಕಾಫಿ, ಏನೇ ಮಾಡಿದ್ರು ಕಾಫಿ ಬೇಕು, ಟೆನ್ಷನ್ ಆದರೂ ಕಾಫಿ ಬೇಕು. ಮತ್ತು ಇದು ನನಗೆ ಯಾವಾಗಲೂ ತಿನ್ನಬೇಕು ಅನ್ಸೋದು ಲಿಟಲ್ ಆರ್ಟ್ಸ್ ಅಂತ ಅಂದ್ಬಿಟ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದು ಜರ್ನಿಗೆ ಹೊರಡ್ಬೇಕಾದ್ರೆ ಇಷ್ಟಿರುತ್ತೆ ನನ್ನ ಪ್ಯಾಕ್ ತಿನ್ನೋಕೆ. ಆಮೇಲೆ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇದ್ರು, ಬಟ್ ಬಿಸ್ಕೆಟ್ ಹಾಕ್ಬಾರ್ದು ನಾಯಿಗಳಿಗೆ. ಬಿಸ್ಕೆಟ್ ಹಾಕೋ ಬದಲು ಬನ್ ಹಾಕಿ, ಒಳ್ಳೇದು. ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಬರೋದೇ ಟೋಲು, ಕುಣಿಗಲ್ ಸೈಡ್ ಹೊರಡೋಕ್ಕೆ. ಅಷ್ಟೇನು ರಶ್ ಇರಲಿಲ್ಲ, ನಾವು ಹೊರಟಿದ್ದಿದ್ದೆ ಸ್ಯಾಟರ್ಡೆ ಸಂಡೇ ಅಲ್ವಾ, ಅಷ್ಟೇನು ರಶ್ ಇರಲಿಲ್ಲ. ಸೊ ಅಲ್ಲಿಂದ ಹೊರಟು ಸುಮಾರು ಒಂದು 1 hour ಜರ್ನಿ ಆಗುತ್ತೆ. ಯಡಿಯೂರ್ ಅಲ್ವಾ, ಸೊ ಹೆಂಗೆ ಹೋಯ್ತು ಅಂದ್ರೂ 1 hour ಜರ್ನಿ. ಸ್ಪೀಡ್ ಬೇಡ ಅಂತಾನೆ ನಿಧಾನಕ್ಕೆ ಹೊರಟಿದ್ದು. ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚಳಿ ಇರುತ್ತೆ ಮತ್ತೆ ಅರ್ಲಿ ಮಾರ್ನಿಂಗ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇನ್ನೇನು ಕುಣಿಗಲ್ಲು ಅದಾದ್ಮೇಲೆ ಯಡಿಯೂರಿಂದ ರೈಟು ಅಂದ್ರೆ ಬ್ರಿಡ್ಜ್ ಕೆಳಗಡೆ ರೈಟ್ ಟರ್ನ್ ಆಯ್ತು ಅಂದ್ರೆ ಅಲ್ಲಿ ಟೆಂಪಲ್ಸ್ ಇದೆ, ಜಲಗೇರಮ್ಮ ಮತ್ತೆ ಅಟ್ಟಿಲಕ್ಕಮ್ಮ ಅಂತ. ಅಟ್ಟಿಲಕ್ಕಮ್ಮ ದೇವಸ್ಥಾನನೇ ನಮ್ಮ ಮನೆ ದೇವರು. ಸೊ ಹಂಗಾಗಿ ವಿಸಿಟ್ ಮಾಡೋಣ ಅಂತ ಹೊರಟಿದ್ದು. ನಾವು ವರ್ಷಕ್ಕೆ ಒಮ್ಮೆ ಒಂದ್ಸತಿನಾದ್ರೂ ಹೋಗ್ತೀವಿ, ಬಟ್ ನಾನು ವರ್ಷಕ್ಕೆ ಒಮ್ಮೆ ಅಲ್ಲ, ಆ ಕಡೆ ಸೈಡ್ ಹೋದಾಗ್ಲೆಲ್ಲ ಹೋಗ್ತಾ ಇರ್ತೀನಿ. ತುಂಬಾ ಸ್ಟ್ರಾಂಗು. ನಂಬಿಕೆ ಇಟ್ರೆ ಯಾವ ದೇವ್ರು ಅಷ್ಟೇ ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ನನ್ನ ನಂಬಿಕೆ. ಸೊ ಇವಾಗ ಧನುರ್ಮಾಸ ಇರೋದ್ರಿಂದ ಬೇಗ ಪೂಜೆ ಆಗಿರುತ್ತಲ್ಲ, ಕ್ಲೋಸ್ಡ್ ಇರುತ್ತೆ. ಆದ್ರೂ ಕೂಡ ಅಲ್ಲೇ ಇವ್ರು ಇರ್ತಾರೆ, ಪೂಜಾರರು ಬಂದು ಪೂಜೆ ಮಾಡ್ಕೊಡ್ತಾರೆ. ಇದು ಒಳಗಡೆ ದೇವಸ್ಥಾನದ ಒಳಗೆ ಹೀಗಿರುತ್ತೆ. ಬಟ್ ಶುಕ್ರವಾರ ಈ ಟೈಮಿಂಗ್ಸ್ ಅಲ್ಲೆಲ್ಲ ತುಂಬಾ ರಶ್ ಇರುತ್ತೆ. ಇವಾಗ್ಲೇ ಫ್ರೀ ಇರೋದು, ಧನುರ್ಮಾಸ ಇರೋದಕ್ಕೋಸ್ಕರ ಫ್ರೀ ಇರೋದು. ನಾನು ಇನ್ನೂ ಪೂಜೆ ಮಾಡಕ್ಕೆ ಇನ್ನೂ ಬಂದಿರ್ಲಿಲ್ಲ, ಸೊ ಅದಕ್ಕೆ ಒಳಗಡೆ ಹೋಗಿ ಸುಮ್ಮನೆ ವಿಡಿಯೋ ತೆಗ್ದೆ. ಅದಾದ್ಮೇಲೆ ಆಚೆ ಬಂದು ಬಳೆ ಮತ್ತೆ ಅರಿಶಿನ ಕುಂಕುಮ ಹೂವು ಹಣ್ಣು ಎಲ್ಲ ತಗೊಂಡೋಗೋಣ ಅಂತ ಆಚೆ ಬಂದ್ಬಿಟ್ಟು ಮತ್ತೆ ತಗೊಳೋಣ ಅಂತ ಬಂದೆ. ಪ್ಯಾಕ್ ಮಾಡ್ತಾ ಇದ್ದಾರೆ. ನಾವ್ ಯಾವಾಗ್ಲೇ ಬಂದ್ರು ಅಷ್ಟೇ ಬಳೆ ಬಂಗಾರ ಅಂದ್ರೆ ಹೂವ ಇವೆಲ್ಲಾನು ಅಷ್ಟೇ ತಗೊಂಡೋಗ್ತೀವಿ, ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಯಾಕೆಂದ್ರೆ ಆಗಿರೋದ್ರಿಂದ ಇದು ಮಾಡಿದ್ರೆ ತುಂಬಾ ಶ್ರೇಷ್ಠ, ಅದಕ್ಕೋಸ್ಕರ. ಅದಾದ್ಮೇಲೆ ನೋಡಿ ತಗೊಂಡ್ ಹೊರಟಾದ್ಮೇಲೆ ಇದು ವಿಡಿಯೋ ಕ್ಲಿಪ್ ಮಾಡಿದ್ದು. ಆಮೇಲೆ ಏನೋ ತಗೊಂಡಲ್ಲ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಇದ್ ಮಾಡಿದ್ರಿ ಅಂತಲ್ಲ, ಅಲ್ಲಿಂದ ಹೊರಟಾದ್ಮೇಲೆ ಯಾವಾಗ್ಲೂ ಆಯ್ತು ಇಲ್ಲಿ ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ.
ಸೊ ಇಲ್ಲಿ ಬಂದು ಇಡ್ಲಿ ಚಟ್ನಿನ ತಿಂದ್ಬಿಟ್ಟು ಮತ್ತೆ ಹೊಡೆನೂ ಕೂಡ ಎಲ್ಲ ಬಿಸಿ ಬಿಸಿ ಐಟಮ್ಸು. ಇದು ಯಡಿಯೂರಲ್ಲಿ ಇರೋದು. ಅಟ್ಟಿಲಕ್ಕಮ್ಮ ದೇವಸ್ಥಾನದಿಂದ ಬರ್ಬೇಕಾದ್ರೆ ಆ ಬಸ್ ಸ್ಟಾಪ್ ನಿಯರೇ ಇರೋದು. ಎಲ್ಲ 50 ರುಪೀಸ್ ಅಷ್ಟೇ. ಅಲ್ಲಿ ರೈಸ್ ಐಟಮ್ಸು ಎಲ್ಲ ಇರುತ್ತೆ. ಯೂಶುವಲ್ ಆಗಿ ನಾವಲ್ಲೇ ಮತ್ತೆ ನಮ್ಮ ಇನ್ನೊಂದು ದೇವಸ್ಥಾನ ಮಂದಿಯವರಿಗೆ ಹೊರಡಕ್ಕೆ ಅಲ್ಲಿ ಹಣ್ಣು ಕಾಯಿ ಎಲ್ಲ ತಗೊಂಡು ಪರ್ಚೇಸ್ ಮಾಡ್ಕೊಂಡು, ಯಾಕೆಂದ್ರೆ ಆ ದೇವಸ್ಥಾನ ಇರೋದು ತೋಟದ ಕಡೆ ಇರೋದು. ಹಂಗಾಗಿ ಅಲ್ಲೆಲ್ಲೂ ಹಣ್ಣು ಕಾಯಿ ಸಿಗಲ್ಲ. ಅದಕ್ಕೆ ಯಡಿಯೂರಲ್ಲೇ ಹಣ್ಣು ಕಾಯಿ ಎಲ್ಲ ತಗೊಂಡು ಹೊರಟ್ವಿ. ಆ ಹೋಗ್ಬೇಕಾರೆ ಆನ್ ದ ವೇ ಆಲ್ಮೋಸ್ಟ್ ಮೈಸಂದ್ರ ಹತ್ರ ಬಂದ್ವಿ. ಜಡೆ ಮೈಸಂದ್ರ ಅಂದ್ರೆ ನಿಮ್ಗೆ ಗುರ್ತು ಸಿಗುತ್ತೆ. ಜಗ್ಗೇಶ್ ಅವರ ಊರು ಅಂತಾನೆ ಜಾಸ್ತಿ ಎಲ್ಲರೂ ಐಡೆಂಟಿಫೈ ಮಾಡೋದು. ಅಲ್ಲಿಂದ ಹೊರಟಾದ್ಮೇಲೆ ಈ ಕ್ರಾಸ್ ಹತ್ರ ಟಿ.ಬಿ. ಕ್ರಾಸ್ ಅಂತಾರೆ. ಅಲ್ಲಿ ಲೆಫ್ಟಿಗೆ ಕಟ್ ಆಗ್ಬೇಕು. ಅಲ್ಲಿ ಈ ಸರ್ಕಲ್ ಲೆಫ್ಟಿಗೆ ಕಟ್ ಆಗಿ ಮುಂದೆ ಹೋಗ್ಬೇಕು. ಮುಂದೆ ಹೋಗಿ ಒಂದ್ ಸ್ವಲ್ಪ ದೂರ ಅಷ್ಟೇ ರೈಟಲ್ಲಿ ಇದೆ. ಅಲ್ಲೆಲ್ಲ ಕಣ ಮತ್ತೆ ಹುಲ್ಲೊಟ್ಟಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಆಲ್ಮೋಸ್ಟ್ ಇನ್ನೇನ್ ಮುಗೀತಲ್ಲ, ರಾಗಿ ಎಲ್ಲ ಬೆಳ್ದಿರೋ ಸೀಸನ್ನು ಎಲ್ಲ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಹುಲ್ಲೆಲ್ಲ ರೆಡಿ ಇದೆ ಹಸುಗೆಲ್ಲ. ಈ ಸೀಸನಲ್ಲೇ ಎಲ್ಲ ಮಾಡ್ಕೊಳೋದು. ಆಮೇಲೆ ಇನ್ನ ಮಾಡಕ್ಕಾಗಲ್ಲಲ್ಲ, ವರ್ಷ ಪೂರ್ತಿಗೆ ಮಾಡಿರ್ತಾರೆ. ಇದು ಟೆಂಪಲ್ಲು. ಇಲ್ಲೂ ಕೂಡ ಟೆಂಪಲ್ ಹತ್ರನೂ ಕೂಡ ಹಿಂಗ್ ಮಾಡಿದ್ದಾರೆ ನೋಡಿ. ಹುಲ್ಲ ಎಲ್ಲ ಇದ್ ಮಾಡಿ ರಾಗಿ ಇದೆಲ್ಲ ಮಾಡಿರ್ತಾರಲ್ಲ ಅದು. ನಾವು ಹೋದಾಗ ಇನ್ನೂ ಪೂಜಾರರು ಅದೇ ಧನುರ್ಮಾಸ ಇರೋದ್ರಿಂದ ಎಲ್ಲ ಟೆಂಪಲ್ಸ್ ಅಲ್ಲೂ ಕ್ಲೋಸ್ ಇರುತ್ತೆ. ನಾವು ಪೂಜಾರಿಗೆ ಕಾಲ್ ಮಾಡಿ ಅವ್ರು ಬಂದು ಆಮೇಲೆ ಪೂಜೆ ಮಾಡ್ಕೊಟ್ಟಿದ್ದಿದ್ದು ವೇಟ್ ಮಾಡಿ. ಇದೇ ಸೋಮೇಶ್ವರ ಟೆಂಪಲ್, ತುಂಬಾ ಸ್ಟ್ರಾಂಗೆಸ್ಟ್ ಟೆಂಪಲ್ಲು. ನಮ್ಮ ಮನೆ ದೇವ್ರು. ಆಮೇಲೆ ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ಊರ್ ಕಡೆ ಹೊರಟ್ವಿ, ತುರುವೇಕೆರೆ ಕಡೆ. ಸೊ ಇದಾಗಿರುತ್ತೆ ನನ್ನ ಟ್ರಾವೆಲಿಂಗ್ ವ್ಲಾಗು ವಿತ್ ನನ್ನ ಮನೆ ದೇವ್ರು ಎಲ್ಲ ತೋರ್ಸಿದೀನಿ. ನಿಮ್ಗ್ ತುಂಬಾ ಇಷ್ಟ ಆಯ್ತು ಅಂದಲ್ಲಿ ನೀವೇನು ಮಾಡಂಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ ಚಾನಲ್‌ಗೆ ಅಷ್ಟೇ.